2025ರಲ್ಲಿ ವೃಷಭ ರಾಶಿಗೆ ರಾಶಿಫಲ ಹೇಗಿದೆ? ಶನಿದೇವರು ಈ ವರ್ಷ ನಿಮ್ಮ ಜೀವನದಲ್ಲಿ ಮಾಡುವ ಪವಾಡಗಳೇನು? ಯಾವ ಕ್ಷೇತ್ರದಲ್ಲಿ ಯಶಸ್ಸು ಕಾಣುವಿರಿ? ನಿಮ್ಮ ಹಣಕಾಸು, ಉದ್ಯೋಗ, ವಿದ್ಯೆ, ವ್ಯಾಪಾರ, ಸಂಸಾರ, ಮದುವೆ, ಸಂತಾನ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವೃಷಭ ರಾಶಿಗೆ ಈ ವರ್ಷ ಪೂರ್ತಿ ಶನಿಯು ಲಾಭ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ. 2025 ಮಾರ್ಚ್ 28ನೇ ತಾರೀಕಿನಲ್ಲಿ ಶನಿ ಮೀನ ರಾಶಿಗೆ ಪ್ರವೇಶ ಮಾಡಲಿದ್ದು, ಇದು ನಿಮ್ಮ ಲಾಭ ಸ್ಥಾನವಾಗಿದೆ. ಅಂದರೆ ಮಾರ್ಚ್ ತಿಂಗಳಿನ ನಂತರ ನಿಮ್ಮ ರಾಶಿಗೆ ವರ್ಷ ಪೂರ್ತಿ ಲಾಭಗಳೇ ಆಗಲಿದೆ. ಶನಿದೇವರ ವಿಶೇಷ ದೃಷ್ಟಿ ನಿಮ್ಮ ಮೇಲಿದ್ದು ಯಶಸ್ಸು, ಅದೃಷ್ಟ ಖಚಿತವಾಗಿ ದೊರೆಯುತ್ತದೆ. ಆದರೆ ರಾಹು ಗ್ರಹದ ಪ್ರಭಾವದಿಂದ ಮಿಶ್ರ ಫಲ ನೋಡಲಿದ್ದೀರಿ. ಕೇತು ಗ್ರಹದಿಂದ ಅಶುಭ ಫಲಗಳು ದೊರೆತರೂ ಕೂಡ ಗುರು ಗ್ರಹದಿಂದ ಅತ್ಯಂತ ಲಾಭಗಳನ್ನು ನೀವು ಈ ವರ್ಷ ನೋಡಲಿದ್ದೀರಿ. ಈ ವರ್ಷ ವೃಷಭ ರಾಶಿಯ ನಿರುದ್ಯೋಗಿಗಳಿಗೆ ಜಾಕ್ಪಾಟ್ ಎಂದು ಹೇಳಬಹುದು. ಕೆಲಸ ಸಿಗುವುದು ಅಷ್ಟೇ ಅಲ್ಲದೆ ನಿಮಗೆ ಸರಿ ಹೊಂದುವ ಕೆಲಸ, ಹೆಚ್ಚು ಲಾಭಗಳು ಹಾಗೂ ಹಣವನ್ನು ನೀಡುವ ಕೆಲಸವನ್ನೇ ನೀವು ಪಡೆಯಲಿದ್ದೀರಿ. ನಿರುದ್ಯೋಗಿಗಳಿಗೆ ಈ ವರ್ಷ ಅಂದುಕೊಂಡ ಉದ್ಯೋಗ ಅಲಂಕರಿಸುವ ಯೋಗ ಖಂಡಿತ ಇದೆ. ಈ ವರ್ಷ ವೃಷಭ ರಾಶಿಯವರು ಹಣಕಾಸಿನ ವಿಶೇಷ ಲಾಭಗಳನ್ನು ನೋಡಲಿದ್ದೀರಿ. ನಿಮ್ಮ ಕಷ್ಟಗಳಿಗೆ ಈ ವರ್ಷ 100ಕ್ಕೆ 100ರಷ್ಟು ಮುಕ್ತಿ ಸಿಗುತ್ತದೆ. ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಎಂಬ ನಿಮ್ಮ ನೋವು ಈ ವರ್ಷ ದೂರವಾಗಲಿದೆ. ಮನೆಯಲ್ಲಿ ಮಂಗಳವಾದ್ಯಗಳು ಮೊಳಗಲಿವೆ. ವೃಷಭ ರಾಶಿಯವರ 2025ರ ಆರೋಗ್ಯ ಹೇಗಿದೆ ಎಂದು ನೋಡೋದಾದರೆ, ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಕಾಲಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಸಣ್ಣ ಪುಟ್ಟ ಪೆಟ್ಟು ಆಗಬಹುದು. ವೃಷಭ ರಾಶಿಯವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 4-5 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡರೆ ಉತ್ತಮ. ನಿಮ್ಮ ತಪ್ಪು ನಿರ್ಧಾರಗಳಿಂದ ಪಶ್ಚಾತ್ತಾಪ ಪಡಬೇಕಾಗಬಹುದು. ವೃಷಭ ರಾಶಿಯವರಿಗೆ ಈ ವರ್ಷ ವ್ಯಾಪಾರಸ್ಥರಿಗೆ ಅತ್ಯುತ್ತಮ ಲಾಭಗಳಿವೆ. ಹೆಚ್ಚು ಹಣದ ಲಾಭವನ್ನು ಈ ವರ್ಷ ನಿಮ್ಮ ಸ್ವಂತ ಉದ್ಯೋಗ ಅಥವಾ ವ್ಯಾಪಾರದಿಂದ ಖಂಡಿತ ಗಳಿಸುವಿರಿ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಮಗೆ ನಷ್ಟ ಆಗ್ತಿದೆ, ನಮ್ಮ ಕಷ್ಟಗಳಿಗೆ ಮುಕ್ತಿ ಯಾವಾಗ ಎಂದು ಕಣ್ಣೀರಾಕುತ್ತಿದ್ದ ನಿಮಗೆ ಈ ವರ್ಷ ಎಲ್ಲ ವಿಧವಾದ ದುಃಖ, ದಾರಿದ್ರ್ಯಗಳಿಂದ ಮುಕ್ತಿ ಸಿಗುತ್ತದೆ. ಲಾಭವನ್ನೇ ಹೆಚ್ಚಾಗಿ ನೋಡುವ ನಿಮಗೆ ಕಷ್ಟ, ನಷ್ಟ ಈ ವರ್ಷ ಕಡಿಮೆಯಾಗಿ ಸುಖ, ಸಂತೋಷ ನೋಡುವಿರಿ. ಮದುವೆ ಭಾಗ್ಯ ಕೂಡಿ ಬಂದಿಲ್ಲವೆಂದು ನೊಂದುಕೊಂಡವರಿಗೆ ಈ ವರ್ಷ ಮದುವೆ ನಿಶ್ಚಯವಾಗುತ್ತದೆ. ಉತ್ತಮ ವಧು ಅಥವಾ ವರ ಪಡೆದು ಮದುವೆ ಜೀವನ ಕೂಡ ಚೆನ್ನಾಗಿ ಆಗಿ ಬರಲಿದೆ. ಸಂತಾನದ ವಿಷಯದಲ್ಲೂ ಶುಭ ಫಲವನ್ನೇ ಈ 2025 ನಿಮಗೆ ನೀಡಲಿದೆ. ಅಂದುಕೊಂಡ ಸಂತಾನ ಪ್ರಾಪ್ತಿಯಾಗಿ ಕುಟುಂಬದಲ್ಲಿ ಸಂತಸ ಹೆಚ್ಚಾಗಲಿದೆ. ಬರಬೇಕಾದ ಹಣ ಕೈ ಸೇರಲಿದ್ದು, ಯಾರಿಗಾದರೂ ಹಣ ನೀಡಿ ಕಷ್ಟಪಡುತ್ತಿದ್ದರೆ ಕೊಡುವವರು ಹಣವನ್ನು ಈ ವರ್ಷ ನೀಡಲಿದ್ದಾರೆ. 2025ರಲ್ಲಿ ವೃಷಭ ರಾಶಿಗೆ ಸಾಲಗಳಿಂದ ಕೂಡ ಮುಕ್ತಿ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ನೋಡುವುದಾದರೆ 2025ರಲ್ಲಿ ಜ್ಞಾನದ ಅಭಿವೃದ್ಧಿ ಆಗುತ್ತದೆ. ವಿದ್ಯೆಗಾಗಿ ನೀವು ಮಾಡುವ ಶ್ರಮ ಫಲ ಕೊಡುತ್ತದೆ. ಬೇರೆ ಊರು, ಉತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಓದಬೇಕೆಂಬ ನಿಮ್ಮ ಕನಸು ನನಸಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲ ನೋಡುವಿರಿ. ಉದ್ಯೋಗದಲ್ಲಿ ಪ್ರಮೋಷನ್, ಸಂಬಳ ಏರಿಕೆ, ಅಂದುಕೊಂಡ ಜಾಗಗಳಿಗೆ ವರ್ಗಾವಣೆ ಕೂಡ ಸಿಕ್ಕಿ ಸಂತೋಷ ನೋಡುವಿರಿ. ಭೂಮಿ ಖರೀದಿ, ಮನೆ ಖರೀದಿ, ವಾಹನ ಖರೀದಿ ಮಾಡುವುದಾದರೆ ಮೇ ತಿಂಗಳಿನ ಒಳಗೆ ಮಾಡಿಕೊಂಡರೆ ಒಳ್ಳೆಯದು. ಭೂಮಿ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಈ ವರ್ಷ ಹಣ, ಹೆಸರು, ಕೀರ್ತಿ ಎಲ್ಲವನ್ನು ನೀವು ಗಳಿಸುವಿರಿ. ವಿಪರೀತ ರಾಜಯೋಗ ಪ್ರಾಪ್ತಿಯಾಗುತ್ತದೆ. 2 ಗ್ರಹಗಳ ಸಂಪೂರ್ಣ ಶುಭ ಬಲದಿಂದ ಅದೃಷ್ಟ ನೋಡುವಿರಿ. ಕುಟುಂಬದ ವಿಷಯದಲ್ಲಿ ಬರೋದಾದರೆ ಅಣ್ಣ, ತಮ್ಮ, ಅಕ್ಕ, ತಂಗಿ ನಡುವೆ ಮನಸ್ತಾಪ ಸ್ವಲ್ಪ ಕಾಣಬಹುದು. ತಾಯಿಯ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು. ವಾಹನ ಚಲಾಯಿಸಬೇಕಾದರೆ ಹೆಚ್ಚು ಜಾಗ್ರತೆಯಿಂದ ಇರಬೇಕು. ಸಣ್ಣ ಪುಟ್ಟ ಪೆಟ್ಟುಗಳು ಆಗಬಹುದು. ಈ ವರ್ಷ ವಿಷ್ಣು ದೇವರ ಸ್ಮರಣೆ ಮಾಡಿ. ಲಕ್ಷ್ಮಿ ಸಮೇತ ವಿಷ್ಣು ದೇವರ ಪೂಜೆಯನ್ನು ಈ ವರ್ಷ ಮಾಡುತ್ತಾ ಬನ್ನಿ. ನಾರಾಯಣ ಮಂತ್ರ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ವರ್ಷ ಪಕ್ಷಿ, ಪ್ರಾಣಿ, ವೃಕ್ಷಗಳ ಸೇವೆ ಮಾಡಿದರೆ ನಿಮ್ಮ ಸಣ್ಣ ಪುಟ್ಟ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ವೃಷಭ ರಾಶಿಯ ರಾಶಿಫಲ ತಿಳಿದ ಮೇಲೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.